ಪರ್ಸನಲ್ ಇಯರ್ ನಂಬರ್ ನಿಮ್ಮದು 1 ಬಂದಿದ್ರೆ ಅವ್ರಿಗೆ ಮುಂದಿನ ವರ್ಷ 2024ರಲ್ಲಿ ಏನೆಲ್ಲ ಮಾಡ್ಕೊಬೋದು, ತುಂಬ ರಶ್ ಮಾಡಬೇಕಾ ಈ ವರ್ಷ, ಅಥವಾ ನಾನು ಅಂದ್ಕೊಂಡಿದ್ದೆಲ್ಲ ಆಗುತ್ತಾ, ಅಥವಾ ತುಂಬಾ ರಿಸ್ಕ್ ಹಾಕೊಂಡು ಏನಾದ್ರು ಕೆಲಸಗಳು ಮಾಡಬೇಕಾ? ಅಭಿವೃದ್ಧಿ ಲೈಫ್ ಸ್ಟೈಲ್ ವೀಕ್ಷಕರಿಗೆ ಸ್ವಾಗತ. ನಿಮ್ಮ ಡಾಕ್ಟರ್ ದೀಪಕ್ ಗುರುಜಿ ಮಾಡುವ ಪ್ರಣಾಮಗಳು. ಸೊ ಇವತ್ತಿನ ಸಂಚಿಕೆಯಲ್ಲಿ ಇವಾಗ ಏನು ಸೀರೀಸ್ನ ಮುಗಿಸಿದ್ದೀವಿ, ಯಾವ ನಂಬರ್ ಅವ್ರಿಗೆ ಯಾವ ರೀತಿ ಮುಂದಿನ ವರ್ಷ ಇರುತ್ತೆ ಅನ್ನೋ ತಿಳಿಸಿದ್ದೀನಿ. ಅಂದರೆ 1 ರಿಂದ 9 ನಂಬರ್ ಬಗ್ಗೆನೂ ಕೂಡ ಮಾಹಿತಿ ಕೊಟ್ಟಿದ್ದೀನಿ. ಸೊ ಇವಾಗ ಪರ್ಸ್ನಲ್ ಇಯರ್ ನಂಬರ್ನ ಕಂಡುಹಿಡಿಯೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೆ. ಸೊ ಈಗ ಪರ್ಸ್ನಲ್ ಇಯರ್ ನಂಬರ್ 1 ಬಂದಿದ್ದರೆ 2024ನೇ ಇಸ್ವಿಯಲ್ಲಿ ಯಾವುದೇ ಡೇಟ್ ಆಫ್ ಬರ್ತ್ ಆಗಿರ್ಬೋದು ಅಥವಾ ಯಾವುದೇ ಬರ್ತ್ ನಂಬರ್ ಆಗಿರ್ಬೋದು, ಅದು ಯಾವುದೂ ಕೂಡ ಇಲ್ಲಿ ಇಂಡಿಕೇಟ್ ಮಾಡಲ್ಲ ಅಥವಾ ಯಾವುದೂ ಕೂಡ ಇಲ್ಲಿ ಇಂಪಾರ್ಟೆನ್ಸ್ ಕೊಡಲ್ಲ. ಇಲ್ಲಿ ಏನು ಅಂತಂದರೆ ಪರ್ಸ್ನಲ್ ಇಯರ್ ನಂಬರ್ ನಿಮ್ಮದು 1 ಬಂದಿದ್ದರೆ ಅವ್ರಿಗೆ ಮುಂದಿನ ವರ್ಷ 2024ರಲ್ಲಿ ಏನೆಲ್ಲ ಮಾಡ್ಕೊಬೋದು ಅಥವಾ ಯಾವುದೆಲ್ಲ ರೀತಿ ಅವರು ನಡ್ಕೊಂಡ್ರೆ ಒಳ್ಳೆಯದು ಅಂತಂದರೆ, ತುಂಬ ರಶ್ ಮಾಡಬೇಕಾ ಈ ವರ್ಷ, ಅಥವಾ ನಾನು ಅಂದ್ಕೊಂಡಿದ್ದೆಲ್ಲ ಆಗುತ್ತಾ, ಅಥವಾ ತುಂಬಾ ರಿಸ್ಕ್ ಹಾಕೊಂಡು ಏನಾದರೂ ಕೆಲಸಗಳು ಮಾಡಬೇಕಾ, ಅಥವಾ ನಾನು ಸ್ವಲ್ಪ ಸ್ಲೋ ಡೌನ್ ಆಗಬೇಕಾ. ಸೊ ಇದೆಲ್ಲದ್ರ ಬಗ್ಗೆನೂ ಕೂಡ ನಿಮಗೊಂದು ಫಾರ್ಮುಲಾ ಥರ ಇದು, ಒಂದು ಹಿಂಟ್ ಥರ. ಸೊ ಯಾವಾಗ ನಿಮಗೊಂದು ಆಲ್ರೆಡಿ ಒಂದು ಕಾಷನ್ ಸಿಕ್ಕಿರುತ್ತೆ, ಒಂದು ವಾರ್ನಿಂಗ್ ಸಿಕ್ಕಿರುತ್ತೆ ಈ ವರ್ಷ ನಾನು ಏನೆಲ್ಲ ಮಾಡಬೇಕು ಅಂತ, ಸೊ ಅದೇ ರೀತಿ ನಡ್ಕೊಂಡಾಗ ಅದ್ಭುತವಾದಂಥ ಒಂದು ರಿಸಲ್ಟ್ಸ್ನ ನೀವು ಈ ವರ್ಷ ನೋಡ್ತೀರಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಯಾರಿಗೆಲ್ಲ ಪರ್ಸನಲ್ ಇಯರ್ 1 ಬಂದಿದೆ, ಅದು ಇರ್ರೆಸ್ಪೆಕ್ಟಿವ್ ಆಫ್ ಬರ್ತ್ ನಂಬರು ಅಥವಾ ಮಂತ್ ನಂಬರು ಅಥವಾ ಇಯರ್ ನಂಬರು, ಒಟ್ನಲ್ಲಿ ಡೇಟ್ ಆಫ್ ಬರ್ತಲ್ಲಿ ಪರ್ಸನಲ್ ಇಯರ್ ನಂಬರ್ ಕ್ಯಾಲ್ಕುಲೇಟ್ ಮಾಡಿದಾಗ ಅದೇನಾದ್ರು 1 ಬಂದಿದ್ದಾಗ ಯಾವ ರೀತಿ ರಿಸಲ್ಟ್ಸ್ ಕೊಡುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ನೋಡಿ, ಯಾವಾಗ ಪರ್ಸನಲ್ ಇಯರ್ 1 ಬರುತ್ತೆ, ನೀವೆಲ್ಲೋ ಒಂದು ಕಡೆ ಸ್ವಲ್ಪ ರಿಲ್ಯಾಕ್ಸ್ ಆಗಬೇಕು ಅಂತ ಅರ್ಥ. ತುಂಬ ಹೆವಿ ಜೋಶಲ್ಲಿ ಓಡಾಡೋಕ್ಕೆ ಹೋಗ್ಬಿಡಿ, ಅಲ್ಲಿ ಏನಾದ್ರು ಆಗುತ್ತೆ. ಸ್ವಲ್ಪ ಸೆಲ್ಫ್ ಲವ್ ಬಗ್ಗೆ ಜಾಸ್ತಿ ಥಿಂಕ್ ಮಾಡಿ. ಅಂದರೆ ಯಾವಾಗಲೂ ಅಷ್ಟೇ ಬರೀ ಅಗ್ರೆಷನ್ನು, ಬರೀ ಲೀಡರ್ಶಿಪ್ ಕ್ವಾಲಿಟೀಸು, ಬರೀ ವಾರ್ನಿಂಗ್ ಕೊಡೋದು ಅಥವಾ ಬರೀ ನಾವು ಅಗ್ರೆಷನ್ ತೋರಿಸಿದ್ರೆ ಕೆಲಸ ಆಗಲ್ಲ. ಎಲ್ಲೋ ಒಂದು ಕಡೆ ನಾವು ನಮ್ಮದು ಒಂಚೂರು ರಿಲ್ಯಾಕ್ಸ್ ಆಗಬೇಕಾಗತ್ತೆ, ನಮ್ಮ ಬಾಡಿಗೂ ಕೂಡ ಒಂದು ರೆಸ್ಟ್ ಕೊಡಬೇಕಾಗತ್ತೆ, ಒಂಚೂರು ಪ್ಯಾಂಪರ್ ಮಾಡಬೇಕಾಗತ್ತೆ. ಸೊ ನಿಮ್ಮ ಬಾಡಿನ ಒಂದು ಒಳ್ಳೆ ರೀತಿಯಲ್ಲಿ ಟೋನ್ ಮಾಡ್ಕೊಳ್ಳೋವಂಥ ಒಂದು ಇಂಡಿಕೇಶನ್ ಕೊಡ್ತಾ ಇದೆ. ಜಾಸ್ತಿ ಸ್ಪೀಡ್ ಬೇಡ, ಎಲ್ಲೋ ಒಂದು ಕಡೆ ರೆಸಾರ್ಟ್ಗೆ ಹೋಗಿ, ಒಂದು ಸ್ಪಾಗೆ ಹೋಗಿ ರಿಲ್ಯಾಕ್ಸ್ ಆಗಿ. ಸೊ ಈ ವರ್ಷ ನೀವು ಏನೆಲ್ಲ ಮಾಡಬೇಕು ಅಂದರೆ, ನೀವು ಏನೆಲ್ಲ ರಿಲ್ಯಾಕ್ಸ್ ಆಗಿ ಮಾಡ್ತೀರೋ ಆ ಎಲ್ಲ ಕೆಲಸಗಳು ಕೂಡ ತುಂಬ ಸಿಂಪಲ್ಲಾಗಿ ಎಲ್ಲವೂ ಕೂಡ ಕೈ ಎತ್ತುತ್ತಾ ಹೋಗುತ್ತೆ. ಏನೋ ಒಂದು ಪ್ರಮೋಷನ್ ಆಗಬೇಕು ಅಂದ್ಕೊಂಡಿದ್ದೀರಾ, ಯಾವುದೋ ಒಂದು ಕೆಲಸ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ, ಅಥವಾ ಯಾವುದೋ ಒಂದು ಪ್ರಾಜೆಕ್ಟಿಗೆ ಕೈ ಹಾಕ್ತಿದ್ದೀರಾ, ಬಟ್ ರಿಲ್ಯಾಕ್ಸ್ ಆಗಿ ಒಂದು ಸಿಂಪಲ್ ಮೂಡಲ್ಲಿ, ಒಂದು ಜಾಯ್ಫುಲ್ ಮೂಡಲ್ಲಿ ಎಲ್ಲ ಕೆಲಸ ಮಾಡಿದ್ದೆ ಆದರೆ ಪರ್ಸನಲ್ ಇಯರ್ ನಂಬರ್ 1 ಬಂದಿರೋರಿಗೆ ಅದ್ಭುತವಾದಂಥ 2024ರಲ್ಲಿ ನಾವು ರಿಸಲ್ಟ್ಸ್ ನೋಡ್ಬೋದು. ಅದೇ ನೀವೇನಾದ್ರು ವೆರಿಯಾಗಿ ಮಾಡಬೇಕು ಈ ರೀತಿ ಒಂದು ಟೆನ್ಷನಲ್ಲಿ ಏನಾದ್ರು ಮಾಡಿದ್ದೆ ಆದರೆ ಕೆಲಸಗಳು ಸ್ವಲ್ಪ ಸ್ಲೋ ಡೌನ್ ಆಗುತ್ತೆ, ನಿಧಾನ ಆಗುತ್ತೆ, ಎಲ್ಲೋ ಒಂದು ಕಡೆ ಅಡ್ವರ್ಸ್ ಎಫೆಕ್ಟ್ ಕೊಡುವಂಥದ್ದಾಗುತ್ತೆ. ಸೊ ಎಲ್ಲದಕ್ಕೂ ಕೂಡ ಏನು ಗೊತ್ತಾ, ಸೆಲ್ಫ್ ಲವ್ ಇಸ್ ವೆರಿ ಇಂಪಾರ್ಟೆಂಟ್. ಯಾವುದೇ ಮನುಷ್ಯನಿಗಾದರೂ ಕೂಡ ನೀವು ಬರೀ ಹಗಲು ರಾತ್ರಿ ಬರೀ ದುಡಿತೀನಿ ಅಂತಲೇ ದುಡಿತಾ ಇದ್ರೆ ಏನು ಬರುತ್ತೆ? ಸೊ ನಿಮ್ಮ ಬಗ್ಗೆನೂ ಒಂದು ಸ್ವಲ್ಪ ಗಮನ ಕೊಡಿ, ನಿಮ್ಮ ಬಾಡಿನೂ ಕೂಡ ಒಂಚೂರು ಗಮನಿಸಿ. ಬರೀ ದುಡಿತೀನಿ ಅಂತ ಬರೀ ಕೂತ್ಕೊಂಡೇ ಇದ್ದರೆ ಏನಾಗುತ್ತೆ, ಆ ಸೆಡೆಂಟ್ರಿ ಲೈಫ್ ಸ್ಟೈಲ್ ಎಲ್ಲೋ ಒಂದು ಕಡೆ ಆಲೂಗಡ್ಡೆ ಥರ ಆಗಿಬಿಡ್ತೀರಾ, ವೆಯ್ಟ್ ಪುಟ್ ಆನ್ ಆಗುತ್ತೆ. ಸೊ ಯಾವಾಗ ನೀವು ಓಡಾಡಿಕೊಂಡು ಒಂದು ಬಾಡಿ ಶೇಪ್ ಅಪ್ ಮಾಡಿಕೊಂಡು ಒಂದು ರಿಲ್ಯಾಕ್ಸ್ ಆಗಿ ಒಂದು ಸ್ಪಾಗೆ ಹೋಗಿ ಏನೋ ಒಂದು ಸ್ವಲ್ಪ ಬಾಡಿಗೆ ಸ್ವಲ್ಪ ಪ್ಯಾಂಪರಿಂಗ್ ಬೇಕು. ಸೊ ಈ ರೀತಿ ಎಲ್ಲ ನೋಡಿಕೊಂಡಾಗ ಅದ್ಭುತವಾದಂಥ ನೀವು ರಿಸಲ್ಟ್ಸ್ ನೋಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ಯಾರಿಗೆಲ್ಲ ಪರ್ಸನಲ್ ಇಯರ್ 1 ಬಂದಿರುತ್ತೆ, ಸೊ ಯಾವ ರೀತಿ ಇರುತ್ತೆ ಅನ್ನೋ ತಿಳಿಸಿದ್ದೀನಿ. ಇದೆಲ್ಲವೂ ಕೂಡ ಎಕ್ಸ್ಕ್ಲೂಸಿವ್ ಕಂಟೆಂಟು ಅಭಿವೃದ್ಧಿ ಲೈಫ್ ಸ್ಟೈಲ್ ವೀಕ್ಷಕರಿಗೋಸ್ಕರನೇ ತರ್ತಾ ಇರೋವಂಥದ್ದು. ಸೊ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಕೂಡ ಕೆಳಗಡೆ ಇರುವಂಥ ಲಿಂಕ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಸ್ನೇಹಿತರೆ, ವಂದನೆಗಳು.